ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಬಸವಲಿಂಗವಂತ ಸ್ವಾಮೀಜಿ ಶಿರಾದಲ್ಲಿ ಹಕ್ಕೊತ್ತಾಯ ಪ್ರತಿಭಟನೆ ನಡೆಸಿದ್ರು. ಶಿರಾ ನಗರದ ದರ್ಗಾ ಸರ್ಕಲ್ನಿಂದ ಕಾಲ್ನಡಿಗೆ ಜಾಥಾ ನಡೆಸಿ ನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿವಿಧ ಮಠಾಧೀಶರು ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ಹಕ್ಕೊತ್ತಾಯ ಪ್ರತಿಭಟನಾ ರ್ಯಾಲಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಹಲವು ಖಾತೆಗಳನ್ನು ಪಡೆದು ಎಲ್ಲಾ ರೀತಿಯ ಅನುಭವ ಹೊಂದಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನ ಕೊಡದಿದ್ದರೆ ಅದು ರಾಜ್ಯಕ್ಕೆ ಮಾಡಿದ ಅಪಮಾನವಾಗುತ್ತದೆ. ಈ ನಾಡು ಕಂಡ ಅಜಾತ ಶತ್ರು, ಸುದೀರ್ಘ 50 ವರ್ಷಗಳ ರಾಜಕೀಯ ಅನುಭವ ಇರುವ ಪ್ರಸ್ತುತ ರಾಜ್ಯ ಸರ್ಕಾರದ ಗೃಹ ಸಚಿವರಾಗಿ ದಕ್ಷ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾದ ಗೃಹ ಸಚಿವರಾದ ಸರ್ವಜನ ಪ್ರಿಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಲೇಬೇಕು ಎಂದು ಚೆನ್ನನಹಳ್ಳಿ ಛಲವಾದಿ ಮಠ ಪೀಠಾಧ್ಯಕ್ಷರಾದ ಬಸವಲಿಂಗಾಯತ ಸ್ವಾಮೀಜಿ ಒತ್ತಾಯಿಸಿದರು. ಶೋಷಿತ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನೀಗ ರಾಜ್ಯ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಿದ್ದಾರೆ, ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮುಂದೆ ನಮ್ಮ ಮಠಾಧೀಶರು ಒಂದು ರೀತಿಯ ಬೇಡಿಕೆಯನ್ನು ಇಡ್ತಾರೆ. ಕಾರಣ, ಈ ರಾಜ್ಯದಲ್ಲಿ ಅಧಿಕಾರ ಅನುಭವಿಸಿದವರೆಲ್ಲ ಒಂದಷ್ಟು ಬಲಾಢ್ಯ ಜಾತಿಗಳೇ ಆಗಿದೆ. ಅದೇ ಸಂವಿಧಾನದ ಆಶಯದಂತೆ ಸರ್ವರಿಗೂ ಅಧಿಕಾರ ಸಮ. ಶಿರಾದಲ್ಲಿ ನಡೆದ ಹಕ್ಕೊತ್ತಾಯ ಪ್ರತಿಭಟನೆಯಲ್ಲಿ ಶ್ರೀ ಕ್ಷೇತ್ರ ಬೆಳ್ಳಾವಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಖಾರದ ವೀರಬಸವ ಸ್ವಾಮೀಜಿ, ಸೇವಾಲಾಲ್ ಸ್ವಾಮೀಜಿ, ಜಿಲ್ಲೆಯ ಎಲ್ಲ ತಾಲೂಕಿನ ಸ್ವಾಮೀಜಿಗಳು ಹಾಗೂ ಯೋಗೇಂದ್ರ ಕುಮಾರ್, ಕರಿಯಪ್ಪ, ಲೋಕೇಶ್, ಹನುಮಂತು ಸೇರಿದಂತೆ ನಾಗಾಸಾಧುಗಳು ಭಾಗವಹಿಸಿದ್ರು. ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಭಗವಾನ್ ಬುದ್ಧನನ್ನ, ಇನ್ನು ಆರಾಧ್ಯ ದೈವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಳ್ತಾ ಇವತ್ತಿನ ಆಶೀರ್ವಾದವನ್ನು ಮಾಡಲಿಕ್ಕೆ ಈ ಒಂದು ಮಹಾವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿಂದುಳಿದ ದಲಿತ ಸಮುದಾಯದ ಸಮಾಜವನ್ನ ಜಾಗೃತವನ್ನಗೊಳಿಸಿರ್ತಕ್ಕಂತಹ ನಮ್ಮ ಎಲ್ಲ ಆತ್ಮೀಯ ಪೂಜ್ಯರಿಗೆ, ಅದೇ ರೀತಿಯಾಗಿ ಬಹಳ ವಿಶೇಷವಾಗಿ हमारा ये कार्यक्रम में बहुत बहुत दूर से हमारा नागा साधु महाराज ने आया है। ये कितना सुंदर दिख रहा है। आज कर्नाटका कांग्रेस में एक मंत्री है डॉक्टर जी परमेश्वर जी ने आगे मुख्यमंत्री बनने वाला है, उसलिए आप आशीर्वाद करने के लिए आए हैं। ऐसा एक नागा साधु महाराज को जोर से ताली बजा के उनको अभिनंदन करना चाहिए। बड़ा संतोष ಇವತ್ತಿನ ಈ ನಾಡಿನ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತ ಹಕ್ಕೊತ್ತಾಯ ಮಾಡುವುದಕ್ಕೆ ಎಲ್ಲ ಪರಮ ಪೂಜ್ಯರು ಮತ್ತು ನಾಡಿನ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜಾತಿ ಮತ ಪಂಥಗಳ ಭೇದ ಮರೆತು ಎಲ್ಲರೂ ಸಹ ಇದರೊಳಗೆ ಭಾಗವಹಿಸಿದ್ರಿ. ನಿಮ್ಮೆಲ್ಲರ ಅಂತರರಿಗೆ ಶರಣಾರ್ಥಿಗಳು. ಯಾರು ಸಂವಿಧಾನ ಬರ್ಕೊಟ್ರು ಅವರನ್ನ ಪ್ರಧಾನಿ ಮಾಡಲಿಲ್ಲ, ಮುಖ್ಯಮಂತ್ರಿ ಮಾಡಲಿಲ್ಲ. ಯಾರು ಈ ದೇಶದ ಉಪಮುಖ್ಯಮಂತ್ರಿ ಆಗಿ ಇದ್ರು ಅಂತವ್ರನ್ನ ಪ್ರಧಾನಿ ಮಾಡಲಿಲ್ಲ. ಅಂದ್ರೆ ಈ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಶೋಷಿತ ವರ್ಗದವರಿಗೆ ಅರ್ಹತೆ ಇಲ್ಲ ಅನ್ನಂತ ನಿರ್ಧಾರ ಈ ಸಮುದಾಯಗಳಿಗೆ ಬಂದ್ಬಿಟ್ಟಿದೆ. ಸಾವಿರಾರು ವರ್ಷಗಳಿಂದಲೂ ಕೂಡ ನಮ್ಮ ಸಮುದಾಯ ಶೋಷಣೆಗೆ ಒಳಪಟ್ಟು ಹಲವಾರು ಪ್ರತಿಭೆಗಳನ್ನು ಕೂಡ ಇಂತಹ ಶೋಷಣೆ ಸಂದರ್ಭದಲ್ಲಿ ಕೂಡ ಹಲವಾರು ಪ್ರತಿಭೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಮಹಾಲಿಂಗ ಸ್ವಾಮಿಗಳು ಹೇಳ್ದಂಗೆ ಒಂದು ಕಪ್ಪು ಚುಕ್ಕೆ ಇಲ್ಲದವರು, ರಾಜಕೀಯ 50 ವರ್ಷಗಳ ರಾಜಕೀಯ ಅನುಭವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ. ಯಾವ ಜ್ಞಾನದಲ್ಲಿಯೂ ಕೂಡ ಕಡಿಮೆ ಇಲ್ಲ. ಆಸ್ಟ್ರೇಲಿಯಾದಲ್ಲಿ ಕೃಷಿ ಬಗ್ಗೆ ಅವರು PhD ಪಡ್ಕೊಂಡು, ಡಾಕ್ಟರೇಟ್ ಅನ್ನು ಪಡ್ಕೊಂಡು, ಉನ್ನತ ವ್ಯಾಸಂಗವನ್ನು ಪಡ್ಕೊಂಡು ಇಲ್ಲಿ ಬಂದು ರಾಜಕೀಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ.